ಅಧಿಕಾರ ಹಂಚಿಕೆಯ ಕಿತ್ತಾಟದಲ್ಲಿ ಬಿದ್ದೋಯ್ತ ಕೈ ಸರ್ಕಾರದ ಜನಪ್ರಿಯತೆ. ಕುರ್ಚಿ ಹಂಚಿಕೆಯಲ್ಲಿ ಸಿದ್ದು ಸರ್ಕಾರದ ವರ್ಚಸ್ಸು ದಿಢೀರಂತ ಕುಸಿತ. ಸಿ ವೋಟರ್ ಸಮೀಕ್ಷೆಯಿಂದ ಬಹಿರಂಗವಾಯಿತು ಈ ಒಂದು ಸತ್ಯ. ಎರಡ್ ಸಾವಿರದ 24ರ ಜನವರಿಯಿಂದ 2025ರ ನವೆಂಬರ್ ಅವಧಿಯಲ್ಲಿ ಸರ್ಕಾರ ಜನಪ್ರಿಯತೆ ಗಣನೀಯವಾಗಿ ಇಳಿಕೆ ಆಯಿತು. ಅತೃಪ್ತಿ ಹೆಚ್ಚಾಗಿದೆ. ಮುಂದಿನ ಸಿಎಂ ಆಗಿ ಬಿಜೆಪಿ ಎನ್ಡಿಎಗೆ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಆಡಳಿತದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. 2024ರ ಜನವರಿಯಲ್ಲಿ ಸಿದ್ದು ಸರ್ಕಾರ ಆಡಳಿತ ತೃಪ್ತಿಕರವಾಗಿದೆ ಎಂದರೆ ಪ್ರಮಾಣ ಶೇಕಡ 30.3ರಷ್ಟಿತ್ತು. ಈಗ 2025ರ ನವೆಂಬರ್ ಕೊನೆಯ ವಾರ ಶೇಕಡ 26.9ಕ್ಕೆ ಇಳಿದಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಖಂಡಿತವಾಗಿಯೂ ಕೂಡ ತೃಪ್ತರವಾಗಿಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸುತ್ತಿರುವಂತಹ ಪ್ರಮಾಣ ಹೆಚ್ಚಾಗ್ತಾ ಇರುವಂತದ್ದು. ಇದು 2024ರ ಜನವರಿಯ ಮೊದಲ ವಾರದಲ್ಲಿ 39ರಷ್ಟಿದ್ರೆ 2025ರ ನವೆಂಬರ್ ಕೊನೆಯ ವಾರದಲ್ಲಿ ಶೇಕಡ 42ಕ್ಕೆ ಏರಿಕೆಯಾಗಿದೆ. ಬಿಜೆಪಿ ಅಥವಾ ಎನ್ಡಿಎ ಮುಖ್ಯಮಂತ್ರಿಗಳ ಪರ ಜನರ ಒಲವಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಬೇಕು ಅನ್ನುವಂಥದ್ದು ಸಮೀಕ್ಷೆಗೆ ಹೆಚ್ಚಿನವರು ಬಿಜೆಪಿ ಅಥವಾ ಎನ್ಡಿಎ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅಥವಾ ಎನ್ಡಿಎ ನಾಯಕರು ಮುಖ್ಯಮಂತ್ರಿಯಾಗಬೇಕು ಅಂತ ಹೇಳಿ ಶೇಕಡ 47.2ರಷ್ಟು ಎಸ್ಸಿ ಸಮುದಾಯದವರು, ಶೇಕಡ 56.3ರಷ್ಟು ಎಸ್ಟಿ ಸಮುದಾಯದವರು, ಶೇಕಡ 59.3 ಒಬಿಸಿ ಸಮುದಾಯದವರು, ಶೇಕಡ 14.8ರಷ್ಟು ಮುಸ್ಲಿಂ ಅವರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಫೇವರೇಟ್. ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಬಂದರೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ 41.7ರಷ್ಟು ಎಸ್ಸಿ ಸಮುದಾಯದವರು, ಶೇಕಡ 35.4ರಷ್ಟು ಎಸ್ಟಿ ಸಮುದಾಯದವರು, ಶೇಕಡ 63.3 ಒಬಿಸಿ, ಶೇಕಡ 74.9ರಷ್ಟು ಮುಸ್ಲಿಮರು ಒಲವನ್ನು ತೋರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಇತರರಿಗೆ ಹೋಲಿಸಿದರೆ ಸಿದ್ದರಾಮಯ್ಯ ಫೇವರೇಟ್ ಅಂತೆ. ಎಸ್ ವೀಕ್ಷಕರೇ, ಈ ಸಮೀಕ್ಷೆಗೇನು, ಏನಕ್ಕಾಗಿ ಸಮೀಕ್ಷೆ, ಯಾರ್ಯಾರು ಫೇವ್ರೇಟು ಅಂತ ಕೇಳಕ್ಕೆ ಈ ಸಮೀಕ್ಷೆ. 2024ರಲ್ಲಿದ್ದಂತಹ ವರ್ಚಸ್ಸು, 2024ರಲ್ಲಿದ್ದಂತಹ ಜನಪ್ರಿಯತೆ 2025ರ ನವೆಂಬರ್ ಕೊನೆಯ ವಾರದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರ ಎಡವಿದ್ದಲ್ಲಿ ಕುರ್ಚಿ ರಾಜಕಾರಣದಲ್ಲಿ ಎಡವಿತ್ತು. ಕುರ್ಚಿ ಯಾರಿಗೆ ಅವರಿಗೆ ಅಂತ ಕಿತ್ತಾಡ್ಕೊಳ್ಳೋದು ಬಿಟ್ಟಿದ್ರೆ ಜನಪ್ರಿಯತೆ ಇನ್ನೂ ಜಾಸ್ತಿ ಆಗಿತ್ತು. ಗ್ಯಾರಂಟಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದ ಹೇಗೆ, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು, ರೈಟ್, ಆ ಒಂದು ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಈಗ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಅದರ ಬಗ್ಗೆ ನೋಡದೆ ಕುರ್ಚಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಯಾವ ಜನಕ್ಕಾದ್ರೂ ಕೂಡ ಅಯ್ಯೋ ನಾವು ಯಾವ ಥರದ ವ್ಯಕ್ತಿಗಳನ್ನ ಆರಿಸ್ಬಿಟ್ರಪ್ಪ ಅಂತ ಹೇಳಿ ಬೇಜಾರಾಗುತ್ತೆ. ಅದು ಆರಾಮಾಗಿ ಬೇರೆ ಕಡೆ ವಾಲುತ್ತೆ ಮನಸ್ಸು. ಅದು ಎನ್ಡಿಎ ಮತ್ತು ಬಿಜೆಪಿ ಕಡೆಗೆ ವಾಲಿದೆ. ತುಂಬಾ ಜನ ಹೇಳ್ತಾ ಇದ್ದಾರೆ ಬಿಜೆಪಿ ಪಕ್ಷ ಮತ್ತು ಎನ್ಡಿಎ ಅದರಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು 2028ರ ಚುನಾವಣೆಗೆ ಅಂತ. ಕಾಂಗ್ರೆಸ್ ಎಡವ್ತಾ ಇರೋದಿಲ್ಲ. ಆ್ಯಕ್ಚುಲಿ ಏನಾದರೂ ಕುರ್ಚಿ ರಾಜಕಾರಣವನ್ನು ಹೊರಗಡೆ ಬರದಂತೆ ಏನಾದರೂ ತಡೆದು ಬಿಟ್ಟಿದ್ರೆ ಹೈಕಮಾಂಡ್, ಇಷ್ಟೊತ್ತಿಗಾಗಲೇ ಇನ್ನೂ ಒಂದು ಸ್ವಲ್ಪ ಹೈಪ್ ಸಿಕ್ಕೇ ಸಿಗ್ತಿತ್ತು. ಈಗ ಮತ್ತೊಂದು ಸಮೀಕ್ಷೆ ಕೂಡ ಮಾಡಲಾಗಿತ್ತಂತೆ. ಯಾರು ಬೇಕು, ಸಿದ್ದರಾಮಯ್ಯ ಫೇವ್ರೇಟಾ, ಡಿ ಕೆ ಶಿವಕುಮಾರ್ ಅವ್ರ ಫೇವ್ರೇಟ್? ಸಿದ್ದರಾಮಯ್ಯ ಫೇವ್ರೇಟ್ ಅಂತ ಬಂದೇ ಬರುತ್ತೆ. ವೈ ಅಂತ ಕೇಳಿ. ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ, ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆದವರಲ್ಲ, ಹಿಂದಿನ ಅವಧಿಯಲ್ಲೂ ಕೂಡ ಅವರು ಮುಖ್ಯಮಂತ್ರಿಗಳೇ ಆಗಿದ್ರು. ಅವರ ಆಡಳಿತ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಆ ಒಂದು ಕಾರಣಕ್ಕೆ ಫೇವ್ರೇಟ್ ಯಾರು ಅಂತ ಬಂದಾಗ ಬಂದೇ ಬರುತ್ತೆ. ವೈ ಬರ್ದೇ ಹೇಗಿರೋಕ್ಕೆ ಸಾಧ್ಯ? ಬಂದೇ ಬರುತ್ತೆ. ಹೀಗಾಗಿರುವಂಥ ಕೆಲಸ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.